ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ರೀತಿಯ ಒಂದು ಸೆಮಿ ಬ್ರೈಡಲ್ ಕ್ರೋಶಾ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಗ್ರೀನ್ ಆ್ಯಂಡ್ ನಾಸಿ ರೆಡ್ಡಲ್ಲಿ ಕಲರ್ ಕಾಂಬಿನೇಷನ್ ಇದೆ. ಸೊ ಇದಕ್ಕೆ ಬೀಡ್ಸ್ ಬಂದು ರೌಂಡ್ ಶೇಪ್ ಇರುವಂಥದ್ದು ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಹಾಗೆ ಈ ರೀತಿ ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಥರ ಡ್ರಮ್ ಬೀಡ್ಸಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಡಿಸೈನ್ ಬೀಡ್ಸ್ ಸಿಗುತ್ತೆ. ಸೊ ನಾನು ಈ ಡಿಸೈನ್ ಇರುವಂಥ ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬೇಕಿದ್ದರೆ ನೀವು ಮಣಿಗಳನ್ನ ಚೇಂಜ್ ಮಾಡ್ಕೋಬೋದು. ಸೊ ಸ್ಯಾರಿಲಿರುವಂಥ 2 ಕಲರು ದಾರನ ನಾನು 8 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 3 ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ 2 ಸ್ಟೆಪ್ಪಲ್ಲೇ ಹಾಕಿ ಮುಗಿಸ್ತಾ ಇದ್ದೀನಿ. ಗ್ರ್ಯಾಂಡಾಗಿರೋವಂಥದ್ದು ಹಾಗೆ ತುಂಬ ಬಿಗ್ ಸೈಜಲ್ಲಿ ಬರುತ್ತೆ. 2 ಸ್ಟೆಪ್ಪಲ್ಲೇ ಆರಾಮಾಗಿ ಈ ಡಿಸೈನ್ನ ನೀವು ಹಾಕೋಬೋದು. ಫಸ್ಟ್ ನೋಡಿ, ಸ್ಯಾರಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನು ಒಂದು ಲಾಕ್. ಸೊ ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ 1, 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 2 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್, ಮತ್ತೆ 1 ಚೈನ್, 2 ಚೈನ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಸೇಮ್ 2 ಚೈನ್ನ ಎಲ್ಲಿಗೆ ಬರುತ್ತಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಫಸ್ಟ್ ಬಂದು 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ 2 ಚೈನ್ ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 2 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಏನು ನಾವು ಬೀಡ್ಸ್ ತೊಗೊಂಡಿದ್ವಲ್ಲ, ಉದ್ದ ಇರುವಂಥ ಡ್ರಮ್ ಬೀಡ್ಸ್ ಏನು ತೊಗೊಂಡಿದ್ದೀವಲ್ವ, ಆ ಬೀಡನ್ನ ಇಲ್ಲಿ ಇನ್ಸೆಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬೀಡನ್ನ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಬೀಡ್ಸನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕಿದ್ದೀನಿ. ಸೊ 5 ಚೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಹಿಂದ್ಗಡೆಯಿಂದ ಈ ರೀತಿ ಲಾಕ್ ಮಾಡಬೇಕಾಗತ್ತೆ. ಸೊ 5 ಚೈನಲ್ಲ 6 ಚೈನ್ನ ಹಾಕ್ಕೊಳ್ಳಿ. ಸೊ 6 ಚೈನ್ಗಳನ್ನ ಹಾಕಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಡಬಲ್ ಲಾಕ್ ಮಾಡಿದ್ವಲ್ವ, 2 ಚೈನ್ ಹಾಕಿ ಡಬಲ್ ಲಾಕ್ ಏನಿದೆ ನೋಡಿ, ಆ ಲಾಕಲ್ಲಿ ಹಿಂಡಲ್ನ ಹಾಕಿಬಿಟ್ಟು ಈಗ 6 ಚೈನ್ ಏನು ಹಾಕಿದ್ವಲ್ವ, ಆ 6 ಚೈನ್ನ ಈ ರೀತಿ ರಿವರ್ಸಲ್ಲಿ ತೊಗೊಂಡು ಈ 6 ಚೈನ್ನ ಈ ರೀತಿ ಟೈಟಾಗಿ ಎಳ್ಕೊಂಡಾಗ ನೀಟಾಗಿ ಬ್ಯಾಕ್ ಸೈಡಲ್ಲಿ ಆ ಒಂದು 6 ಚೈನ್ ಅನ್ನೋದು ಕೂಡುತ್ತೆ. ಸೊ ನಿಮಗೇನಾದರೂ ಈ ಥರ ಬರಲ್ಲ ಅಂದರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಲಾಕನ್ನು ಮಾಡ್ಕೋಬೋದು. ಸೊ ಈ ಥರ 6 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ನೋಡಿ ಫಸ್ಟ್ 2 ಚೈನ್ ಹಾಕಿದ್ದೀವಿ, ಮತ್ತು ಇಲ್ಲಿ 2 ಚೈನ್, ಮತ್ತು ಇಲ್ಲಿ ಮಧ್ಯದಲ್ಲಿ 2 ಚೈನ್ ಲಾಕ್ ಏನಿದೆಯಲ್ವ, ಆ ಲಾಕಲ್ಲಿ ನೀಡಲ್ನ ಹಾಕಿ ಈ 2 ಚೈನ್ನ ರಿವರ್ಸಲ್ಲಿ ಈ ರೀತಿ ತೊಗೊಂಡ್ಬಿಟ್ಟು ಸೊ ಇದು ಟೈಟ್ ಮಾಡ್ಕೊಳ್ಳಿ. ಅದು ಕರೆಕ್ಟಾಗಿ 2 ಚೈನ್ ಮೇಲೆ 2 ಚೈನ್ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಚೈನ್ ಮೇಲೆ 2 ಚೈನ್ ಲಾಕ್ ಹಾಕಿದ ಮೇಲೆ ಈಗ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಡೈರೆಕ್ಟಾಗಿ ಬ್ಯಾಕ್ ಸೈಡಲ್ಲಿ ಬೀಡ್ ಬ್ಯಾಕ್ ಸೈಡಲ್ಲಿ 6 ಚೈನ್ ಏನು ಹಾಕಿದ್ದೀವಲ್ವ, ಅಲ್ಲಿ ಒಂದ್ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಒಂದು 6 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲೇನು 2 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ಡಬಲ್ ಕ್ರೋಶನ ಹಾಕೋಬೇಕು. ಸೊ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ಈ 6 ಚೈನ್ ಒಳಗಡೆ ಡಬಲ್ ಕ್ರೋಶನ ಹಾಕ್ಕೊತ ಹೋಗಬೇಕಾಗುತ್ತೆ. ಸೊ ಎಷ್ಟು ಡಬಲ್ ಕ್ರೋಶಗಳನ್ನ ಹಾಕ್ತೀನಿ ಅಂತ ಕೂಡ ನಾನು ಹೇಳ್ತೀನಿ. ನಿಮಗೆ ಚಿಕ್ಕದಾಗಿ ಹಾಚಬೇಕಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಡಬಲ್ ಕ್ರೋಶನ ಈ ಒಂದು 6 ಚೈನಲ್ಲಿ ಹಾಕೋಬೋದು. ನಾನು ಬಂದು ಇದರಲ್ಲಿ 12 ಅಥವಾ 13 ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿಗೆ ಅದು ಕರೆಕ್ಟಾಗಿ ರೌಂಡಾಗಿ ಬರೋವರೆಗೂ ಡಬಲ್ ಕ್ರೋಶನ ಹಾಕ್ತೀನಿ. ಟೋಟಲಾಗಿ 12 ಅಂತ ಕೌಂಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಪರ್ಫೆಕ್ಟಾಗಿ ಅದು ಕುಂತ್ಕೊಂಡಿಲ್ಲ ಅಂದರೆ 1-2 ಎಕ್ಸ್ಟ್ರಾನ ಹಾಕೋಬೋದು.
ಈ ರೀತಿಯಾಗಿ ಡಬಲ್ ಕ್ರೋಶನ ಸೊ 12 ಹಾಕಿದ್ದೀನಿ. ಇದು ಸ್ವಲ್ಪ ಅಷ್ಟು ಟೈಟ್ ಅನಿಸುತ್ತೆ. ಸೊ ಇನ್ನೂ 2 ಡಬಲ್ ಕ್ರೋಶೆಗಳನ್ನ ಹಾಕ್ಕೊತೀನಿ. ಸೊ ಟೋಟಲ್ ಆಗಿ ಈ ಒಂದು 6 ಚೈನಲ್ಲಿ 14 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 14 ಡಬಲ್ ಕ್ರೋಶೆಗಳು ಈ ಒಂದು 6 ಚೈನಲ್ಲಿ ಹಾಕೋಬೇಕಾಗುತ್ತೆ. ಸೊ ಈ ರೀತಿ 14 ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಕರೆಕ್ಟಾಗಿ ನೋಡಿ, ಇಲ್ಲಿ ಒಂದು ಟೈಟ್ ಬರದೆ ಒಂದು ರೀತಿ ನೀಟಾಗಿ ಬಂದರೆ ನೀವು ಲಾಕನ್ನು ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಇನ್ನೂ ಇಲ್ಲ ಟೈಟ್ ಅನಿಸುತ್ತೆ, ಇದು ರೌಂಡ್ ಶೇಪ್ ಬಂದಿಲ್ಲ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆನ ಹಾಕೋಬೋದು. ಒಂದೆರಡು ಎಕ್ಸ್ಟ್ರಾ ಡಬಲ್ ಕ್ರೋಶೆಗಳು ಹೆಚ್ಚು ಕಮ್ಮಿಯಾಗಿ ನಡೆಯುತ್ತೆ. 14 ಬದಲು 15ನ ಹಾಕೋಬೋದು, ಇಲ್ಲಾಂದರೆ 16 ಕೂಡ ನೀವು ಹಾಕೋಬೋದು. ಸೊ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಹಾಕಿದ ಮೇಲೆ 1 ಚೈನ್ ಮತ್ತು 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡ್ಬಿಟ್ಟು ಈ 2 ಚೈನು ಲಾಕ್ ಮಾಡ್ಕೊತಾ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಸೇಮ್ 2 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 2 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಸೇಮ್ 2 ಚೈನ್ ಮತ್ತು ಇಲ್ಲಿ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಬ್ಯಾಕ್ ಸೈಡಿಂದ ದಾರನ ಹಿಂದ್ಗಡೆ ಥರ ತಂದ್ಕೊಂಡ್ಬಿಟ್ಟು ಲಾಕ್ ಮಾಡ್ತೀವಲ್ಲ, ಆ ಲಾಕ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸರಿ ನಾನು ಡಬಲ್ ಲಾಕ್ ಮಾಡಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಎಲ್ಲಿ ಕೂಡ ನೀವು ಡಬಲ್ ಲಾಕನ್ನು ಹಾಕೋಬೋದು. ಜಸ್ಟ್ ರಿಟರ್ನ್ ತಗೊಳ್ಳೋಗೋಸ್ಕರ ಮಾತ್ರ ನಾನು ಡಬಲ್ ಲಾಕ್ ಹಾಕಿದ್ದೀನಿ. ಸೊ ಈ ರೀತಿಯಾಗಿ ಮತ್ತು ಇದು ಕೂಡ ಸೇಮ್ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಆಚನ್ನೋದು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿಬಿಟ್ಟು ಮತ್ತು ಸೇಮ್ 6 ಚೈನ್ ಹಾಕ್ಕೊಂತ 6 ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಸೊ 6 ಚೈನ್ ಹಾಕಿಬಿಟ್ಟು ಇಲ್ಲಿ ನಾವು ಡಬಲ್ ಲಾಕ್ ಮಾಡಿದ್ವಲ್ವ 2 ಚೈನ್ನ ಅದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಬ್ಯಾಕ್ ಸೈಡಿಂದ ಎಳ್ಕೊಂಡು ಈ 6 ಚೈನ್ನ ರಿವರ್ಸಲ್ಲಿ ಈ ರೀತಿ ಎಳ್ಕೊಂಡು ಟೈಟ್ ಮಾಡಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಸೇಮ್ 2 ಚೈನ್ ಹಾಕ್ಕೊಂಡು ಮತ್ತು ಈ 2 ಚೈನ್ ಲಾಕ್ ಏನು ಮಾಡಿದ್ವಲ್ಲ ಸಿಂಗಲ್ ಆಗಿ ಲಾಕ್ ಹಾಕಿದ್ವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 2 ಚೈನ್ನ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ 6 ಚೈನಲ್ಲಿ 14 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ರಿವರ್ಸ್ ಆಗಿ ಹಾಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬರಲ್ಲ ಅನ್ನೋರು ಫಸ್ಟು ಬೀಡ್ಸ್ಗಳನ್ನ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬಿಟ್ಟು ಆಮೇಲೆ ಡಬಲ್ ಕ್ರೋಶೆ ವರ್ಕ್ನ ಮಾಡ್ಕೋಬೋದು. ಅದು 3 ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ಸೊ 3 ಸ್ಟೆಪ್ಪು ಬೇಡ 2 ಸ್ಟೆಪ್ಪಲ್ಲಿ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ರಿವರ್ಸ್ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಡಬಲ್ ಕಲರ್ಲಿ ಈ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿ 14 ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತೆ 2 ಚೈನ್ ಹಾಕಿದ ಮೇಲೆ ಮತ್ತೆ ಈಗ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತು ಈ ಕಡೆ ಹಾಕುವಂಥ ಆಚೆಗೆ 4 ಚೈನ್ ಆದಮೇಲೆ 2 ಚೈನ್ಗಳನ್ನ ಹಾಕ್ಕೋಬೇಕಾಗತ್ತೆ. ಸೊ ಮತ್ತೆ 2 ಚೈನ್ ಹಾಕಿ ಮತ್ತು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಮಾತ್ರ ನಾನು ಸ್ವಲ್ಪ ಡಬಲ್ ಲಾಕ್ ಮಾಡಿದ್ದೀನಿ ಒಂದಕ್ಕೆ ಮಾತ್ರ. ಆಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಸೇಮ್ ಡ್ರಮ್ ಬೀಡ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಸ್ಯಾರಿನ ಮುಂದಕ್ಕೆ ಚೈನ್ಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಫಸ್ಟ್ ಸ್ಟೆಪ್ಪು ಈ ರೀತಿ ಹಾಕ್ಕೊಂಡು ಹೋಗ್ಬಿಡ್ಬೇಕಾಗುತ್ತೆ. ಸೊ ಮತ್ತೆ ನೋಡಿ ಈ ಬೀಡ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಲಾಕ್ ಹಾಕಿದ ಮೇಲೆ 6 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಈ ಆಚೆ ಹಾಕಿದ ಮೇಲೆ 2 ಚೈನ್ ಮಾತ್ರ ಕಾಣಿಸ್ತಾ ಇದೆ, ಬಟ್ ಇಲ್ಲಿ 2 ಸರಿ ಚೈನ್ ಕಾಣಿಸ್ತಾ ಇದೆ. ಯಾಕಂತ ಈ ರೀತಿಯ 6 ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಿ ಡಿಸೈನ್ ಹಾಕ್ಕೊಂಡು ಹೋಗ್ತೀವಲ್ಲ ಮತ್ತೆ 2 ಚೈನ್ ಉಳ್ಕೊಳ್ಳುತ್ತೆ. ಸೊ ಈ ಕಡೆ ಹಾಕುವಂಥ ಆಚೆಗೂ ಈ ಕಡೆ ಹಾಕುವಂಥ ಆಚೆಗೂ ಮಧ್ಯದಲ್ಲಿ ನೋಡಿ 2 ಚೈನ್ ಇದೆ, ಈ ಕಡೆ 2 ಚೈನ್ ಇದೆ. ಸೊ ಮಿಡ್ಲಲ್ಲಿ 4 ಚೈನ್ ಹಾಕಿದ್ದೀನಿ. ಸೊ ಈ ರೀತಿ 1 ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಂಡು ಹೋಗ್ಬಿಟ್ಟು ಈಗ ಸೆಕೆಂಡ್ ಸ್ಟೆಪ್ ಅಂತೂ ಈಗ ಸ್ಟೆಪ್ 2 ಅಲ್ಲಿ ಸ್ಯಾರಿಲಿ ಪಲ್ಲು ಕಲರ್ ದಾರನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಏನು ನಾವು ಇಲ್ಲಿ ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮೇಲೆ ತೊಗೊಂಡಿರುವಂಥ ಈ ದಾರನ ಇದರೊಳಗಡೆ ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿಬಿಟ್ಟು ಸೊ 4 ಚೈನ್ ಮೇಲೆ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಮೇಲೆ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ
4 ಚೈನ್ ಮೇಲೆ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಿದ್ವಲ್ಲ, ಚೈನ್ ಥರ ಏನು ಕಾಣಿಸ್ತಾ ಇದೆ ನೋಡಿ, ಆ ಒಂದು ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ, ಇಲ್ಲಿ ಮತ್ತೆ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಹೋಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಸೊ ನಿಮಗೆ ಮಣಿ ಜಾಸ್ತಿ ಬೇಕು ಅಂದರೆ ಮಣಿನ ಕಂಟಿನ್ಯೂ ಆಗಿ ಒಂದು ಡಬಲ್ ಕ್ರೋಶೆ ಹಾಕಿ ಮಣಿನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಮಣಿ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಈ ಡಿಸೈನ್ಗೆ, ಹಂಗಾಗಿ ಆ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಅದೇ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ, ಈಗ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಈಗ ನಾನು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೀಡ್ಸ್ ಬಂದು ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ ಬೇಕಿದ್ರೆ ನೀವು ತೊಗೋಬೋದು. ಸೊ ಮತ್ತೆ ಬೀಡ್ ಹಾಕ್ಬಿಟ್ಟು ಪಕ್ಕದಲ್ಲಿರೋಂಥ ಹೋಲ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇಲ್ಲಿ ಯಾವುದೇ ಒಂದು ಹೋಲ್ಸ್ ಏನಿದೆಯಲ್ವ, ಮೇಲೆ ಚೈನ್ ಥರ ಏನು ಕಾಣುತ್ತಾ ಇದೆಯಲ್ಲ, ಅದು ಯಾವುದೇ ಒಂದು ಸ್ಕಿಪ್ ಮಾಡ್ದಂಗೆ ಡಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಒಂದೊಂದು ಡಬಲ್ ಕ್ರೋಶೆ ಕಂಬಗಳನ್ನ ಏನು ಹಾಕ್ತಿರಲ್ವ, ಅಲ್ಲಿ ಒಂದೊಂದು ಬೀಡನ್ನ ಆ್ಯಡ್ ಮಾಡಿ ಒಂದು ಹೋಲ್ ಸ್ಕಿಪ್ ಮಾಡಿಕೊಂಡು ಡಬಲ್ ಕ್ರೋಶೆ ಬೀಡ್ಸನ್ನ ಹಾಕ್ಕೊಂಡು ಕೂಡ ಹೋಗ್ಬೋದು. ಬಟ್ ಈ ಡಿಸೈನ್ಗೆ ನಾನು ಈ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಡಬಲ್ ಕಲರಲ್ಲಿ ಆಚೆ ಅನ್ನೋದು ಬರುತ್ತೆ. ತುಂಬ ದಿನ ಆಯಿತು ಕಾಮೆಂಟಲ್ಲಿ ಕೇಳಿದರು ಡಬಲ್ ಕಲರಲ್ಲಿ ಒಂದು ವರ್ಕ್ ಮಾಡಿ ಅಂತ. ಸೊ ಆಗಿರಲಿಲ್ಲ. ಸೊ ಇವತ್ತು ಡಬಲ್ ಕಲರಲ್ಲಿ ಈ ಒಂದು ಡಿಸೈನ್ ಅನ್ನೋದು ತೋರಿಸಿದ್ದೀನಿ. ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಕಾಮೆಂಟ್ ಅವ್ರು ಹಾಕಿದರೆ ಸೊ ಈ ಡಿಸೈನು ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ಒಂದು ಬೀಡ್ ಲಾಕ್ ಹಾಕಿಲ್ಲ, ಹಾಗೆಯೇ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಅನ್ನೋದು ಕಂಟಿನ್ಯೂ ಮಾಡಿದ್ದೀನಿ. ಬಟ್ ಕೆಳಗಡೆ ಹಾಕಿರುವಂಥ 14 ಡಬಲ್ ಕ್ರೋಶೆ ಏನಿದೆ ಅಲ್ವಾ, ಯಾವುದೇ ಒಂದು ಗ್ಯಾಪ್ ಅನ್ನೋದು ನಾನು ಕೊಟ್ಟಿಲ್ಲ. ಪ್ರತಿಯೊಂದು ಇದರಲ್ಲಿ ಕೂಡ ನಾನು ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಪ್ರತಿಯೊಂದು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಮೇಲೆ ಚೈನ್ ಥರ ಏನು ಕಾಣ್ತಾ ಇದೆಯಲ್ಲ, ಅದರಲ್ಲಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಮೇಲೆ ಇರುವಂಥ ಆ ಚೈನ್ ಇದೆಯಲ್ಲ, ಅದು ಪರ್ಫೆಕ್ಟಾಗಿ ನಿಮಗೆ ಡಿಸೈನ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ ಎಂಡ್ ಮಾಡೋ ಹೊತ್ತಿನಲ್ಲಿ ಕೂಡ ಅಷ್ಟೇ ಒಂದೇ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಒಂದು ಬೀಡನ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ ಆ 2 ಚೈನ್ ಏನಿದೆಯಲ್ವಾ, ಈ 2 ಚೈನ್ ಲಾಕ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕ್ಕೊಳ್ಳೋಣ. ದಾರನ ತೊಗೊಂಡು ಈ ಒಂದು ಡಿಸೈನ್ ಅನ್ನೋದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಮೇಲೆ ಬಂದು ಇಲ್ಲಿ 7 ಮಣಿಗಳು ಬಂದಿದೆ. ಸಾರಿ 3, 3, 6, 7, 8 ಬೀಡ್ಸ್ಗಳನ್ನ ಹಾಕಿದ್ದೀನಿ ಈ ಡಿಸೈನ್ಗೆ. ಮತ್ತು 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಮೇಲೆ 4 ಚೈನ್ ಲಾಕ್ ಹಾಕಿಬಿಟ್ಟು ಈಗ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಏನು ಡಬಲ್ ಕ್ರೋಶೆಗಳೇನಿದೆಯಲ್ವ, ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆನ ಹಾಕ್ಕೊಟ್ಬಿಟ್ಟು ಒಂದು ಬೀಡ್ಸನ್ನು ಅನ್ನೋದು ಹಾಕಿದ್ದೀನಿ ಈ ಡಿಸೈನ್ಗೆ. ಸೊ ಒಂದು ಬೀಡ ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಈ ಥರ ಚೈನ್ಗಳೇನು ಕಾಣಿಸ್ತಾ ಇದೆಯಲ್ವ, ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಎರಡನೇ ಆಚ್ ಕೂಡ ಹಾಕಿದ್ದೀನಿ. ಸೊ ಇದು ಕೂಡ ಲಾಕ್ ಮತ್ತು
4 ಚೈನ್. ಸೊ 4 ಚೈನ್ ಮೇಲೆ 4 ಚೈನ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪ್ರತಿಯೊಂದು ಡಬಲ್ ಕ್ರೋಶೆದಲ್ಲಿಯೂ ಕೂಡ ಈ ರೀತಿ ವರ್ಕ್ ಅನ್ನೋದು ಮೇಲೆ ಹಾಕುವಂಥ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಫೈನಲ್ ಆಗಿ ಡಿಸೈನ್ ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. 2 ಸ್ಟೆಪ್ಪಲ್ಲಿ ಮುಗಿಸಿದ್ದೀನಿ. ಇದು ಒಂದು ರೀತಿಯ ಸೆಮಿ ಬ್ರೈಡಲ್ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸ್ಟೋನ್ ಲೇಸ್ ಕೂಡ ಅವಶ್ಯಕತೆ ಇಲ್ಲ. ಆರಾಮಾಗಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಸೊ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಮೇಲೆ ಕೂಡ ಡಿಸೈನ್ ಲುಕ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನೋಡ್ಬೋದು ಯಾವ ರೀತಿ ಬಂದಿದೆ ನೀಟ್ ಫಿನಿಶಿಂಗ್ ಅಂತ. ಸೊ ದೂರದಲ್ಲಿ ನೋಡಿದ್ರೆ ಇದು 2 ಸ್ಟೆಪ್ಪಲ್ಲಿ ಮುಗಿಸಿದ್ದಾರೆ ಡಿಸೈನ್ ಅಂತ ಅನಿಸೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನಾನು ಹಾಕ್ತೀನಿ. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಬಿಟ್ರೆ ಸೊ ಫೈನಲ್ ಆಗಿ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು. ಸೊ ಖಂಡಿತವಾಗ್ಲೂ ಒಮ್ಮೆ ನೀವು ಟ್ರೈ ಮಾಡಿ. ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ನೊಮ್ಮೆ ಹೇಳ್ತೀನಿ, ನಿಮಗೇನಾದರೂ ಮಣಿ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಡಿಸೈನ್ಗೆ ಅಂದರೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದೊಂದು ಬೀಡ್ಸ್ ಹಾಕ್ಕೊಂಡು ಕೂಡ ನೀವು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಸತಿ ಕೆಲವೊಬ್ಬರಿಗೆ ಇದು ಮೇಲೆ ಬಂದಿರೋದು ಟೈಟಾಗಿ ಒಂದು ರೀತಿ ಈ ಥರ ಬಟ್ಲು ಥರ ಫೋಲ್ಡ್ ಬರುತ್ತೆ. ಅದು ಯಾಕಾಗುತ್ತೆ ಅಂತಂದರೆ ಇಲ್ಲೇ ನೀವು ಡಬಲ್ ಕ್ರೋಶೆ ಇದೆಯಲ್ಲ ಕೆಳಗಡೆ, ಇದಕ್ಕೆ ಪ್ರತಿಯೊಂದಕ್ಕೂ ಮಿಸ್ ಆಗದೆ ಹಾಕಿದಾಗ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಸೊ ಯಾವುದಾದ್ರೂ ಒಂದು ಹೋಲ್ ಮಿಸ್ ಆದರೆ ಈ ರೀತಿ ನಿಮಗೆ ಬಟ್ಲು ಥರ ಡಿಸೈನ್ ಅನ್ನೋದು ಬರುತ್ತೆ. ಅಕಸ್ಮಾತ್ ನೀವು ಹಾಕಿದರೂ ಕೂಡ ಮತ್ತೆ ನಿಮಗೇನಾದರೂ ಆ ಪ್ರಾಬ್ಲಮ್ ಆಯಿತು ಅಂದರೆ ಯಾವುದಾದ್ರೂ ಒಂದು ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ, ಯಾವ ಒಂದು ಚೈನಲ್ಲಿ ಅಂದರೆ ಅದೇ ಗ್ಯಾಪಲ್ಲಿ ಹಾಕಿದ್ದೀರೋ ಅದೇ ಗ್ಯಾಪಲ್ಲಿ ಒಂದು ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡಿ ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ. ಆವಾಗ ಶೇಪ್ ಏನಿದೆ ಅಲ್ವಾ ಅದು ಕರೆಕ್ಟಾಗಿ ಬರುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ಫ್ರೆಂಡ್ಸ್ ಈ ರೀತಿ ಬಂದಿದೆ ನೋಡಿ. ಕುಚ್ಚು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ತುಂಬ ಹತ್ತದಲ್ಲಿ ನೀಟಾಗಿ ಬಂದಿರುವಂಥ ಡಿಸೈನು ನೀವು ನೋಡ್ಬೋದು. ಎದುರುಗಡೆ ಕಾಣಿಸ್ತಾ ಇದೆ ಯಾವ ರೀತಿ ವರ್ಕ್ ಬಂದಿದೆ ಅಂತ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಯಾವುದೇ ಒಂದು ಬಾಲ್ ಚೈನ್ ಅಥವಾ ಸ್ಟೋನ್ಲೆಸ್ ಅವಶ್ಯಕತೆ ಇಲ್ಲ. ಇಷ್ಟೇ ಕೂಡ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು. ಸೊ 2 ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡಾಗಿ ಈ ಡಿಸೈನ್ ಬೇಕು ಅಂದರೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸೀರೆ ಇರೋದ್ರಿಂದ ಸೊ ಈ ಥರ ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಗ್ರ್ಯಾಂಡ್ ಸೆಮಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ರಿಚ್ ಬೇಕು ಅಂದರೆ ಇಲ್ಲಿ ಏನು 2 ಸ್ಟೆಪ್ಪಲ್ಲಿ ಈ ರೀತಿ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ನೀವು ಒಂದು ಸ್ಟೋನ್ ಲೇಸ್ನ ಹಾಕಿದ್ರು ಕೂಡ ಸೊ ಡಿಸೈನ್ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ಸೊ ಸ್ಟೋನ್ ಲೇಸ್ ಇಷ್ಟಪಡಲಾರ್ದವರು ಇದೇ ರೀತಿ ಸಿಂಪಲ್ಲಾಗಿ ಆದರೂ ಕೂಡ ಈ ರೀತಿ ನೀವು ಟ್ರೈ ಮಾಡ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ನೀವು ಒಂದು ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ನ ಹಾಕೋಬೋದು. ಸೊ ಮದುವೆ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ರಿಸೆಪ್ಷನ್ ಸ್ಯಾರಿ ಎಲ್ಲ ಸೀರೆಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಈ ಡಿಸೈನು. ಸೊ ಕುಚ್ಚು ಕೂಡ ಅಷ್ಟೇ, ನಾನು ತುಂಬ ಶಾರ್ಟಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಆಚೆ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಕುಚ್ಚು ಅನ್ನೋದು ಹಾಕ್ಕೊಳ್ಳಿ. ಸೊ ಡಿಸೈನು ಕ್ರೋಶೆ ಡಿಸೈನ್ಸ್ ಏನಿದೆಯಲ್ಲ ಅದು ನೀಟಾಗಿ ಕಾಣಿಸುತ್ತೆ. ಜಾಸ್ತಿ ದಪ್ಪ ಅಥವಾ ಅಗಲವಾದರೆ ಈ ಒಂದು ಹಾಕಿರುವಂಥ ಡಿಸೈನ್ ಅನ್ನೋದು ಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಕ್ರೋಶೆಗೆ ಸ್ವಲ್ಪ ಚಿಕ್ಕದಾಗಿ ಕುಚ್ಚಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಮಾಡಿರುವಂಥ ಥ್ರೆಡ್ ವರ್ಕ್ ಕಂಪ್ಲೀಟಾಗಿ ಕಾಣಿಸ್ಬೇಕಲ್ವ. ಸೊ ಹಂಗಾಗಿ ಆಲ್ಮೋಸ್ಟ್ ನೀವು ಕ್ರೋಶಲ್ಲಿ ಏನಾದರೂ ವರ್ಕ್ ಮಾಡೋಂಗಿದ್ರೆ ಸೊ ಆದಷ್ಟು ಕುಚ್ಚನ್ನು ಸ್ವಲ್ಪ ಚಿಕ್ಕದಾಗೆ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 700ರಿಂದ 750 ರೂಪಾಯಿ ಚಾರ್ಜನ್ನ ಮಾಡ್ಬೋದು. ಅಂದರೆ 700-750 ರುಪೀಸ್ ಚಾರ್ಜನ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.